ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೋಲಾರ ಜಿಲ್ಲೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಜೊತೆಗೆ ಅವರು ಒತ್ತುವರಿ ಮಾಡಿಕೊಂಡಿರುವಂತಹ ಭೂಮಿಯನ್ನು ತೆರವುಗೊಳಿಸಬೇಕು ಅನ್ನುವಂತಹ ಒತ್ತಡ ಕೂಗು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಪ್ರತಿಭಟನೆ. ರಮೇಶ್ ಕುಮಾರ್ ಪ್ರಭಾವಕ್ಕೆ ಮಣಿದ್ರ ಅಧಿಕಾರಿಗಳು. ಯಾವುದೇ ಒತ್ತಡ ಇಲ್ಲ ಅಂತಿದೆ ಜಿಲ್ಲಾಡಳಿತ. ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿ ಸಹಿತ ಹೋರಾಟಕ್ಕಿಳಿದಿರುವ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಅರಣ್ಯ ಇಲಾಖೆ ಎದುರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುತ್ತಿರುವ ಪ್ರತಿಭಟನಾಕಾರರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಸಾವಿರಾರು ಎಕರೆ ರೈತರ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡಿದ ಅರಣ್ಯ ಇಲಾಖೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಂದ ಒತ್ತುವರಿ ಆಗಿದೆ ಎನ್ನಲಾಗಿರುವ 122 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವು ವಿಚಾರದಲ್ಲಿ ರಾಜ್ಯ ಸರ್ಕಾರ, ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಮೃದು ಧೋರಣೆ ಅನುಸರಿಸುತ್ತಿದೆ. ಅಲ್ಲದೆ ರಮೇಶ್ ಕುಮಾರ್ ಸರ್ಕಾರದ ಮಟ್ಟದಲ್ಲಿ ತಮ್ಮ ಪ್ರಭಾವ ಬಳಸಿ ತೆರವು ಮಾಡುತ್ತಿಲ್ಲ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಅರಣ್ಯ ಇಲಾಖೆ ಕಚೇರಿ ಎದುರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಬಡವರಿಗೆ ಒಂದು ಕಾನೂನು, ಪ್ರಭಾವಿಗಳಿಗೆ ಒಂದು ಕಾನೂನಾ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಸುಮಾರು 60ರಿಂದ 65 ಎಕರೆ ಜಮೀನನ್ನು ಅರಣ್ಯ ಭೂಮಿಯಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವತ್ತು ಅದೇ ಸುತ್ತಮುತ್ತಲಿನ ಗ್ರಾಮಗಳ ರೈತರದ್ದು ಸುಮಾರು 2 ಎಕರೆ 3 ಎಕರೆ 5 ಎಕರೆ ಇರತಕ್ಕಂಥ ರೈತರ ಜಮೀನುಗಳನ್ನು ಏನು ಮಾವಿನ ಗಿಡಗಳಾಗ್ಬೋದು, ಕೋಸು ಬೆಳೆ ಆಗ್ಬೋದು, ವಾಣಿಜ್ಯ ಬೆಳೆಗಳಾಗ್ಬೋದು, ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಗೂಡಿ ಏನು ಒತ್ತುವರಿ ಮಾಡಿ ಸಂಪೂರ್ಣ ಒತ್ತುವರಿ ತೆರವುಗೊಳಿಸಿರ್ತಾರೆ. ನಾವು ಅದಕ್ಕೆ ಸ್ವಾಗತ ಬಯಸ್ತೀವಿ. ಆದರೆ ಇವತ್ತು ಸುಮಾರು 65 ಎಕರೆ ಒತ್ತುವರಿ ಇರತಕ್ಕಂಥ ರಮೇಶ್ ಕುಮಾರ್ ಅವರ ಜಮೀನನ್ನ ಒತ್ತುವರಿ ಮಾಡಲು ಹಿಂದೇಟಾಗ್ತಿರೋ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಏನು ಇವರು ರಮೇಶ್ ಕುಮಾರ್ ಅವರಿಗೆ ಬೆಂಬಲವಾಗಿ ಕೋಲಾರ ಜಿಲ್ಲೆಯ ರಾಜಕಾರಣಿಗಳು ಬೆನ್ನು ನಿಂತಿದ್ದಾರಾ? ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ಜಿಂಕಲಗುಂಟ ಅರಣ್ಯ ಪ್ರದೇಶದಲ್ಲಿನ ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ರಮೇಶ್ ಕುಮಾರ್ ಸೇರಿ ಒಟ್ಟು 7 ಜನರು 122 ಎಕರೆ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ. ಆ ಪೈಕಿ ರಮೇಶ್ ಕುಮಾರ್ 64 ಎಕರೆ ಒತ್ತುವರಿ ಮಾಡಿರುವ ಆರೋಪ ಇದೆ. ಇನ್ನು ಡಿಡಿಎಲ್ಆರ್ ಹಾಗೂ ಒತ್ತುವರಿದಾರರ ಸಮ್ಮುಖದಲ್ಲಿ ನಡೆಯಬೇಕಿದ್ದ ಜಂಟಿ ಸರ್ವೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸರ್ವೆಗೆ ನವೆಂಬರ್ 6ರಂದು ದಿನಾಂಕ ನಿಗದಿಪಡಿಸಲಾಗಿತ್ತು. ರಮೇಶ್ ಕುಮಾರ್ ತಮ್ಮ ಪ್ರಭಾವ ಬಳಸಿ ಜಂಟಿ ಸರ್ವೆಗೆ ತಡೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ಅದಕ್ಕೆ ನಾವು ಖಂಡಿತವಾಗ್ಲೂ ಸ್ಪಂದಿಸ್ತೀವಿ. ನಿಮ್ಮ ಮನವಿ ಕೊಡಿ, ನಾನು ಅದನ್ನ ನಾವು ಸಂಬಂಧಪಟ್ಟವ್ರಿಗೆ ನಾವು ಪ್ರತಿಭಟನೆ ನಮ್ಮಕ್ಕೆ ಬಡವರಿಗೆ ನ್ಯಾಯ, ಶ್ರೀಮಂತರಿಗೆ ನ್ಯಾಯ ಇರಬಾರ್ದಲ್ವಾ? ತಲುಪಿಸೋದು ನನ್ನ ಕರ್ತವ್ಯ. ನಾನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ ಇದನ್ನು ಈ ಪ್ರಕರಣವನ್ನು ಕಾನೂನು ಬದ್ಧವಾಗಿ ಯಾವ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗಬೇಕು ಅದೆಲ್ಲ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ. ನಾವು ಬಲಾಢ್ಯರನ್ನ ಮಾತ್ರ ತೆಗೆದಿದ್ದು ಸಣ್ಣವ್ರನ್ನ ಬಿಟ್ಟಿದ್ವಿ, ಆ ಥರ ಏನಿಲ್ಲ. ನಾವು ಮ್ಯಾಕ್ಸಿಮಮ್ ಶ್ರೀನಿವಾಸಪುರ ಮತ್ತು ಈ 4-5 ತಾಲೂಕದಲ್ಲೆಲ್ಲ ತೆಗೆದಿದ್ದು ಎಲ್ಲರೂ ಮೋರ್ ದೆನ್ 10 ಎಕರ್ಸ್ ಮೇಲಿದ್ದವರು ಸುಮಾರು 80 ಎಕರೆ ಇದ್ದಿದ್ದವರಷ್ಟು ಅವ್ರನ್ನ ತೆಗೆದಿದ್ದೀವಿ. ಮತ್ತು ಪ್ರಜಾ ಇದರಲ್ಲಿನೂ ಇದ್ದಾರೆ ಎಲ್ಲ, ಅದೆಲ್ಲದನ್ನು ನಾವು ತೆಗೆದಾಯಿತು. ಒಟ್ನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಒತ್ತುವರಿ ವಿವಾದ ಕಳೆದ 2 ದಶಕಗಳಿಂದ ನಡೆಯುತ್ತಲೇ ಇದೆ. ಆದರೂ ಅದು ಇನ್ನೂ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಸದ್ಯ ಜಂಟಿ ಸರ್ವೆ ಕಾರ್ಯ ತಡವಾಗುತ್ತಿರುವ ಹಿನ್ನೆಲೆ ಪ್ರಕರಣ ಹೋರಾಟದ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಕೂಡಲೇ ಸರ್ಕಾರ ಜಂಟಿ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಬೇಕು ಅನ್ನೋದು ಪ್ರತಿಭಟನಾಕಾರರ ಆಗ್ರಹವಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.